ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಿಎಂ ಸಿದ್ದರಾಮಯ್ಯಗೆ ಪ್ರತಿಷ್ಠೆ ಆಗಿಬಿಟ್ಟಿದೆ ಜಾತಿ ಗಣತೆ. ತಮ್ಮದೇ ಅವಧಿಯಲ್ಲಿ ಅಂತಿಮ ರೂಪವನ್ನು ಪಡೆದುಕೊಳ್ಳೋಕೆ ಸಜ್ಜಾಗ್ತಾ ಇದ್ದಾರೆ. ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿ ತಿಳಿಯೋಕೆ ಸಿಎಂ ಕಾತುರರಾಗಿದ್ದಾರೆ. ತಮ್ಮದೇ ಅವಧಿ, ಈ ಅವಧಿಯಲ್ಲೇ ಜಾತಿ ಗಣತಿ ಆಗ್ಬಿಡಬೇಕು. ಜಾತಿ ಗಣತಿ ಅನ್ನೋ ಒಂದು ಹೆಸರನ್ನ ಅವರು ಉಲ್ಲೇಖ ಮಾಡ್ತಾ ಇಲ್ಲ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅನ್ನೋ ಒಂದು ಹೆಸರನ್ನ ಅದಕ್ಕೆ ಕೊಟ್ಟಿದ್ದಾರೆ. ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಬಗ್ಗೆ ತಿಳ್ಕೋಬೇಕು. ರಾಜ್ಯದ ಜನ ಯಾವ ರೀತಿ ಇದ್ದಾರೆ, ಹಿಂದುಳಿದ ವರ್ಗಗಳ ಜನಸಂಖ್ಯೆ ಮೇಲೆ ಸಿಎಂ ನಿಗಾ ಇಟ್ಟಿದ್ದಾರೆ. ಅಂಕಿ ಅಂಶಗಳ ನಿಖರ ಮಾಹಿತಿಯನ್ನ ಪಡೆದುಕೊಳ್ಳೋಕೆ ಸಿಎಂ ಗುರಿಯನ್ನ ಇಟ್ಕೊಂಡಿದ್ದಾರೆ, ಲಕ್ಷ್ಯವನ್ನು ವಹಿಸಿದ್ದಾರೆ. ಈ ಮೂಲಕ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 7ನೇ ತಾರೀಕು ತನಕ ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅನ್ನೋ ಹೆಸರಿನಲ್ಲಿ ಸಮೀಕ್ಷೆಯನ್ನು ಮಾಡಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ಈಗ ಆಯೋಗವನ್ನು ಕೂಡ ರಚನೆ ಮಾಡಲಾಗಿದೆ, ಸಮಿತಿ ರಚನೆ ಮಾಡಲಾಗಿದೆ. ಆ ಸಮಿತಿ ಡಿಸೆಂಬರ್ ಒಳಗಾಗಿ ಅಂಕಿಅಂಶವನ್ನು ನೀಡಬೇಕು. ಇದು ಅವ್ರಿಗೆ ಕೊಟ್ಟಿರುವಂಥ ಟಾಸ್ಕ್. ಈ ಮೂಲಕ ರಾಜ್ಯದ ಪ್ರತಿ ಮನೆಗಳಿಗೂ ತಲುಪಬೇಕು, ಪ್ರತಿ ಮನೆಯ ಜನಸಂಖ್ಯೆ ತಿಳಿದುಕೋಬೇಕು, ಅವರ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಬೇಕು. ಕ್ವಶನ್ನೇ ರೆಡಿಯಾಗಿದೆ. ಆಶಾ ಕಾರ್ಯಕರ್ತೆಯರ ಮೂಲಕ ಈಗಾಗಲೇ ಕ್ವಶನ್ಸ್ನ ಬುಕ್ಲೆಟ್ನ ಮನೆಗೆ ತಲುಪಿಸುವಂಥ ಕಾರ್ಯವನ್ನು ರಾಜ್ಯ ಸರ್ಕಾರದ ಹಿಂದುಳಿದ ಇಲಾಖೆ ಮಾಡ್ತಾ ಇದೆ. ಈ ಮೂಲಕ ರಾಜ್ಯದಲ್ಲಿ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ದಸರಾ ರಜೆಯ ವೇಳೆಯಲ್ಲಿ 15 ದಿನಗಳ ಕಾಲ ಅಕ್ಟೋಬರ್ 7ನೇ ತಾರೀಕು ತನಕ ರಾಜ್ಯದ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು 1,75,000 ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಇರುವಂಥ ಜನಸಂಖ್ಯೆಯನ್ನು ಕ್ರೋಢೀಕರಿಸಿ ಜಾತಿಯ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಕಾಂತರಾಜು ನೇತೃತ್ವದ ಆಯೋಗವನ್ನು ರಚನೆ ಮಾಡಿದ್ರು. ಈ ಮೂಲಕ ಜಾತಿ ಗಣತಿಯನ್ನು ಮಾಡಿಸಿದ್ರು. ಈಗ 2ನೇ ಬಾರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಈಗಲೂ ಕೂಡ ಅವರು ಜಾತಿ ಗಣತಿ ಮಾಡಿಸಲಿಕ್ಕೆ ಮುಂದಾಗಿದ್ದಾರೆ. ಸರ್ಕಾರ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಈಗಾಗಲೇ ಹೆಜ್ಜೆಯನ್ನು ಇಟ್ಟಿದೆ. ಈ ನಿಟ್ಟಿನಲ್ಲಿ ಈಗ ಜಾತಿ ಗಣತಿ ಮಾಡಿಸಲಿಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ, ಈಗ ಸಿಎಂ ಗುರಿ ಸ್ಪಷ್ಟ ಇದೆ. ತಮ್ಮ ಅವಧಿಯಲ್ಲೇ ನಿಖರವಾದಂಥ ಮಾಹಿತಿಯನ್ನ ಅಂಕಿಅಂಶಗಳ ಮೂಲಕ ಪಡ್ಕೋಬೇಕು. ಜನಸಂಖ್ಯೆ ಎಷ್ಟಿದೆ ನೋಡಬೇಕು. ಹಿಂದುಳಿದ ವರ್ಗಗಳ ಇಲಾಖೆಗೆ ಟಾಸ್ಕ್ ಅನ್ನ ಕೊಟ್ಟು ಕಮಿಟಿನ ರಚನೆ ಮಾಡಿರುವಂಥದ್ದು ಶಿವಪ್ರಸಾದ್. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಜಾತಿ ಗಣತಿ ವಿಚಾರ ಕುರಿತಂತೆ ಆರಂಭದಲ್ಲಿ ಕೂಡ ಸರ್ಕಾರ ಮತ್ತೆ ಇತರ ಸಮುದಾಯಗಳ ನಡುವೆ ತಿಕ್ಕಾಟ ಮುಂದುವರಿತಾನೆ ಇದೆ. ಈಗಾಗಲೇ ಕೆಲವೊಂದು ಸಮುದಾಯಗಳು ಜಾತಿ ಗಣತಿ ವಿಚಾರದಲ್ಲಿ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದು, ಸಿದ್ದರಾಮಯ್ಯ ಅವರು ಶತಾಯಗತೆಯ ತಮ್ಮ ಆಡಳಿತಾವಧಿನಲ್ಲೇ ಜಾತಿ ಗಣತಿಗೆ ಅಂತಿಮ ರೂಪವನ್ನು ನೀಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಈ ಹಿಂದೆ ಕಾಂತರಾಜು ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದ್ರು ಕೂಡ ತಾಂತ್ರಿಕ ಕಾರಣದಿಂದ ಅದನ್ನ ಮಾನ್ಯ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಈ ಸಂದರ್ಭದಲ್ಲಿ ಅದಕ್ಕೆ ಪುರಸ್ಕಾರ ಇಲ್ಲ ಎಂಬತಕ್ಕಂಥ ಅಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ಅದನ್ನ ಯಾವುದೇ ಅಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ಬಹಿರಂಗಗೊಳಿಸ್ಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಸದ್ಯ ಈಗ ಇರ್ತಕ್ಕಂಥದ್ದು ಅಂದರೆ ಕೆಲವೊಂದಿಷ್ಟು ಪರಿಷ್ಕರಣೆಯ ಜೊತೆಗೆ, ಅಂದರೆ ಕೆಲವೊಂದಿಷ್ಟು ಏನು ಕಾಲಂಗಳಿದ್ದಾವೆ, ಕೆಲವೊಂದಿಷ್ಟು ಸಮುದಾಯಗಳಿಗೆ ಗೊಂದಲ ಇದೆ, ಇದೆಲ್ಲವನ್ನು ಕೂಡ ಬಗೆಹರಿಸಿ ತಮ್ಮ ಆಡಳಿತಾವಧಿಯಲ್ಲೇ ಜಾತಿ ಗಣತಿಗೆ ಅಂತಿಮ ರೂಪವನ್ನು ಕೊಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಜಾತಿ ಗಣತಿ ವಿಚಾರ ಕುರಿತಂತೆ ಕಳೆದ ಮೈತ್ರಿ ಸರ್ಕಾರದ ಸಮಯದಲ್ಲೂ ಕೂಡ ಸ್ವೀಕಾರ ಮಾಡಲಿಲ್ಲ ಎಂಬತಕ್ಕಂಥ ಆರೋಪ. ಜೊತೆಗೆ ಈಗ ಕೇಂದ್ರದ ನಾಯಕರು ಅಂದರೆ ದೆಹಲಿಯ ವರಿಷ್ಠರು ಕೂಡ ಜಾತಿ ಗಣತಿ ವಿಚಾರದಲ್ಲಿ ಕರ್ನಾಟಕದತ್ತ ನೋಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಒಂದ್ ಕಡೆ ಮುಂದುವರಿದ ಸಮುದಾಯಗಳನ್ನ ಓಲೈಕೆ, ಜೊತೆಗೆ ಹಿಂದುಳಿದ ಸಮುದಾಯದ ನಿಖರ ಮಾಹಿತಿಯನ್ನ, ಅಂಕಿಅಂಶಗಳನ್ನ ಕಲೆ ಹಾಕಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿ ಶತಾಯಗತಾಯ ತಮ್ಮ ನೇತೃತ್ವದಲ್ಲೇ ಜಾತಿ ಗಣತಿಗೆ ಅಂತಿಮ ಸ್ಪರ್ಶವನ್ನು ನೀಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು, ಅಂತಿಮವಾಗಿ ನಿಗದಿತ ದಿನಾಂಕದಂತೆ ಜಾತಿ ಗಣತಿ ನಡೆಯುತ್ತೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದು, ಸದ್ಯ ಇತರ ರಾಜ್ಯಗಳು ಕೂಡ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಯಾವ ರೀತಿ ನಡೆಯನ್ನು ಅನುಸರಿಸ್ತಾರೆ ಎಂಬುದನ್ನು ಕೂಡ ಹೈಕಮಾಂಡ್ ನಾಯಕರು ಜೊತೆಗೆ ಇತರ ರಾಜ್ಯದ ನಾಯಕರುಗಳು ಕೂಡ ಈಗ ಕಾದು ನೋಡ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.